ನಾಳೆ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಡಿ ಗ್ಯಾಂಗ್ಗೆ ಜಾಮೀನು ನೀಡಿದ್ದಂತ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸರ್ಕಾರ. ಇದೀಗ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ನಾಳೆ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತಾ? ಕರ್ನಾಟಕ ಹೈಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಜಾಮೀನನ್ನ ನೀಡಿತ್ತು. ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನು ಕೂಡ ಆಲಿಸಿಕೊಂಡಿದೆ. ಅದರ ಜೊತೆಗೆ ಕರ್ನಾಟಕ ಹೈಕೋರ್ಟ್ ನೀಡಿದಂತ ಜಾಮೀನು ತೀರ್ಪನ್ನು ಕೂಡ ಪ್ರಶ್ನೆ ಮಾಡಿತ್ತು. ಕೊಲೆ ಮಾಡಿದ ಎಲ್ಲ ಆರೋಪಿಗಳಿಗೂ ಕೂಡ ಇದೇ ರೀತಿ ಜಾಮೀನನ್ನ ಕೊಡ್ಲಾಗುತ್ತಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಈಗ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್, ಪವಿತ್ರ ಗೌಡಗೆ ನಾಳೆ ಬಿಗ್ ಡೇ. ದರ್ಶನ್, ಪವಿತ್ರ ಸೇರಿ 7 ಮಂದಿಯ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು, ದರ್ಶನ್ ಪರ ವಕೀಲರು ಇಬ್ಬರು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಈಗಾಗಲೇ ವಾದ ಮಂಡಿಸಿದ್ದು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಕೂಡ ನಾಳೆ ಬಿಗ್ ಡೇ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ ನೀಡಿದಂತ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಈಗಾಗಲೇ ನಡೆದಿದ್ದು ನಾಳೆ ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆಯಾ? ನೈನಾ, ಅಂದ್ರೆ ಸುಪ್ರೀಂ ಕೋರ್ಟ್ ನ ವಿಭಾಗೀಯ ಪೀಠ ನಾಳೆ ದರ್ಶನ್ ಮತ್ತೆ ಒಟ್ಟು 7 ಜನ ಆರೋಪಿಗಳ ಜಾಮೀನು ಭವಿಷ್ಯವನ್ನ ತೀರ್ಮಾನ ಮಾಡಲಿದೆ. ಯಾಕೆಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು 6 ತಿಂಗಳು ಜೈಲಲ್ಲಿ ಇರ್ತಾರೆ. ಅದ ನಂತರ ಕೆಲವೊಂದಷ್ಟು ಆರೋಗ್ಯದ ಕಾರಣವನ್ನು ಇಟ್ಟುಕೊಂಡು ಬೇರೆ ಬೇರೆ ಕಾರಣಗಳನ್ನ ಇಟ್ಟುಕೊಂಡು ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡಿದ್ರು. ಆದ್ರೆ ಹೈಕೋರ್ಟ್ ಕೊಟ್ಟಂತ ಜಾಮೀನ್ ಏನಿದೆ ಅದು ಸರಿಯಾದಂತ ಕ್ರಮದಲ್ಲಿ ಇರ್ಲಿಲ್ಲ. ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಸರಿಯಾದಂತ ಒಂದು ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಅದರಲ್ಲಿ ವಿಭಾಗೀಯ ಪೀಠ ಏನಿದೆ ಅಂದ್ರೆ ನ್ಯಾಯಮೂರ್ತಿ ಪರ್ಡಿವಾಲ್ ಅವರು ಮತ್ತೆ ಮಹದೇವನ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಅಂದ್ರೆ ಅಲ್ಲಿ ಚರ್ಚೆ ಆಗುತ್ತೆ. ಅದರಲ್ಲಿ ಸರ್ಕಾರದ ಪರವಾಗಿ ಅಂದ್ರೆ ಅಪಿಯರ್ ಆಗಿದ್ದಂತ ಸಿದ್ಧಾರ್ಥ್ ಲೂಥ್ರಾ ಅವರು ಈ ಪ್ರಕರಣದಲ್ಲಿ ಸಾಕಷ್ಟು ಅಂದ್ರೆ ದರ್ಶನ್ ಆಗ್ಲಿ, ಪವಿತ್ರ ಗೌಡ ಮತ್ತೆ ಏನು ಅರ್ಜಿಯನ್ನ ಹಾಕಲಾಗಿದೆ 7 ಜನ ಆರೋಪಿಗಳ ಭಾಗಿ ಹೇಗಿದೆ ಈ ಒಂದು ಕ್ರೈಮ್ ನಲ್ಲಿ ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಇಂತಹ ಒಂದು ಈನಸ್ ಕ್ರೈಮ್ ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಂತದ್ದು ಸರಿಯಲ್ಲ ಅನ್ನುವಂಥದ್ದು, ಮತ್ತೆ ಅವರು ಆ ಒಂದು ಕೃತ್ಯ ನಡೆದಂತ ಜಾಗದಲ್ಲಿ ಇದ್ದಂತಾಗ್ಲಿ ಅಥವಾ ಅವರು ಅಸಾಲ್ಟ್ ಮಾಡಿದ್ದಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಎವಿಡೆನ್ಸ್ಗಳು ಮತ್ತೆ ಏನು ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿತ್ತು ಅದು ಎಲ್ಲವನ್ನೂ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಗ್ಲಿ, ಪವಿತ್ರ ಗೌಡ ಅಥವಾ ಇತರ ಪ್ರತಿವಾದಿಗಳ ಆದ್ರೆ ಆರೋಪಿಗಳಿರುವಂತಹ ಅವರ ವಕೀಲರುಗಳು ಕೂಡ ಇದು ಅಂದ್ರೆ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿದೆ ಅದು ಸರಿಯಾದಂತ ಕ್ರಮದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಜಾಮೀನನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ರು. ಅಂದ್ರೆ ಸುದೀರ್ಘವಾದಂತಹ ವಾದ ಮಂಡನೆ ಆಗಿತ್ತು. 24ನೇ ತಾರೀಕು ಜುಲೈ 24ನೇ ತಾರೀಕು ಈ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕಾಯ್ದಿರಿಸಲಾಗಿತ್ತು. ಅಂದ್ರೆ ದಿನಾಂಕ ನಿಗದಿ ಆಗಿರಲಿಲ್ಲ. ಇದೀಗ ಕೆಲವೇ ನಿಮಿಷಗಳಿಂದಷ್ಟೇ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಒಂದು ಏನೋ ಅಪ್ಡೇಟ್ ಆಗಿರುವಂತಂದ್ರೆ ಒಂದು ಟೆಂಟೇಟಿವ್ ಲಿಸ್ಟ್, ತಾತ್ಕಾಲಿಕವಾದಂತ ದಿನಾಂಕ ನಾಳೆ ಒಂದು ನಿಗದಿ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ವಕೀಲರನ್ನ ನಾವು ಭೇಟಿ ಮಾಡಿದ್ರೆ ಅವ್ರನ್ನ ಏನೋ ಕೇಳಿದಂತ ಸಂದರ್ಭದಲ್ಲಿ ಇನ್ನೇನು 7 ಗಂಟೆ ಅಥವಾ 7:30 ನಂತರ ಇದರ ಒಂದು ಖಚಿತತೆ ಲಭ್ಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಹಾಕಿರುವಂತದನ್ನ ನೋಡ್ತಾ ಹೋದ್ರೆ ನಾಳೆ ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಒಂದು ವೇಳೆ ಏನಾದ್ರೂ ಸುಪ್ರೀಂ ಕೋರ್ಟ್ ಅಂದ್ರೆ ವಿಚಾರಣಾ ಸಂದರ್ಭದಲ್ಲಿ ಅಂದ್ರೆ ವ್ಯಕ್ತಪಡಿಸಿದಂತ ಅಭಿಪ್ರಾಯಗಳನ್ನ ನೋಡ್ತಾ ಹೋದ್ರೆ ದರ್ಶನ್ಗೆ ಏನಾದ್ರೂ ಒಂದು ವೇಳೆ ಈ ಜಾಮೀನು ರದ್ದಾಗಿದ್ದೆ ಅದರಲ್ಲಿ ತಕ್ಷಣಕ್ಕೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಇದರಲ್ಲಿ ಪವಿತ್ರ ಗೌಡ ಇದ್ದಾರೆ, ಜಗದೀಶ್, ಅನುಕುಮಾರ್ ಸೇರಿದಂತೆ ನಾಗರಾಜ್, ಲಕ್ಷ್ಮಣ್ ಇವರೆಲ್ಲ 7 ಜನ ಆರೋಪಿಗಳು ಕೂಡ ಮತ್ತೆ ಜೈಲಿಗೆ ಹೋಗ್ಬೇಕಂತ ಅರಿವಾಗ್ತಾ ಇರುವಂತದ್ದು. ಆದ್ರೆ ಆರೋಪಿಗಳ ಪರ ವಕೀಲರು ಕೂಡ ತಮ್ಮ ವಾದವನ್ನ ಸುಪ್ರೀಂ ಕೋರ್ಟ್ ಮುಂದೆ ಮಂಡಿಸಿದ್ರು. ಅದಾದ ನಂತರ
ಎಲ್ಲಾ ಆರೋಪಿಗಳ ಪರ ವಕೀಲರುಗಳು ಕೂಡ 3 ಪುಟ ಮೀರದಂತೆ ಅವರ ಒಂದು ವಾದವನ್ನು ಕೂಡ ಲಿಖಿತವಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಓರಲ್ ಸಬ್ಮಿಷನ್ ಆಗ್ಲಿ ಮತ್ತೆ ಎರಡೂ ಕಡೆ ವಕೀಲರುಗಳು ಕೋರ್ಟ್ ಮುಂದೆ ನೀಡಿದಂತ ಒಂದಷ್ಟು ಸಬ್ಮಿಷನ್ಸ್ ಗಳನ್ನ ಅಂತಿಮವಾಗಿ ಅದನ್ನ ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಪ್ರಕಟ ಮಾಡುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ನಾಳೆ ದರ್ಶನ್ ಮತ್ತೆ ಗ್ಯಾಂಗ್ ಒಟ್ಟು 7 ಜನ ಆರೋಪಿಗಳಿಗೆ ಬೇಲು ಮುಂದುವರಿಯುತ್ತಾ ಅಥವಾ ಬೇಲು ರದ್ದಾಗಿ ಮತ್ತೆ ಜೈಲಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ. ಸೊ ಈಗ ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದು ಇಡೀ ರಾಜ್ಯ ಇಡೀ ದೇಶ ಎದುರು ನೋಡ್ತಾ ಇದೆ. ದರ್ಶನ್ಗೆ ಬೇಲು ಮುಂದುವರಿಯುತ್ತಾ, ಈಗ ಇಲ್ಲಿ ಹೊರಗಡೆ ಇದ್ದಾರೆ. ಸೊ ಮೆಡಿಕಲ್ ಬೇಲನ್ನ ತೆಗೆದುಕೊಂಡಿದ್ರು, ಮೆಡಿಕಲ್ ಅಂದ್ರೆ ಟ್ರೀಟ್ಮೆಂಟ್ ಕಾರಣಕ್ಕಾಗಿ ಜಾಮೀನನ್ನ ಪಡ್ಕೊಳ್ತಾರೆ, ಆದ್ರೆ ಟ್ರೀಟ್ಮೆಂಟ್ ಆಗೋದಿಲ್ಲ. ಮತ್ತೆ ಅಲ್ಲಿರುವಂತ ಕಂಟೆಂಟ್ ಅನ್ನ ಅಂದ್ರೆ ಮೆರಿಟ್ ಮೇಲೆ ವಾರ್ಗಿ ಮಾಡುವ ಸಂದರ್ಭದಲ್ಲಿ ಒಂದ್ ಕಡೆ ಮಿಸ್ ರೆಪ್ರೆಸೆಂಟೇಷನ್ ಮಾಡುವಂತದ್ದು, ಮಿಸ್ ಆಗಿ ಬೇರೆ ಬೇರೆ ರೀತಿಯಾದ ಹೈಕೋರ್ಟ್ ಹೇಳಿದ್ರು ಅನ್ನುವಂಥದ್ದು. ಆದ್ರೆ ಅದೆಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತೆಗೆದುಕೊಂಡಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ನಾಳೆ ನೀಡುವಂತಹ ಆದೇಶ ಏನಾಗಿರುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ನಯನ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.